ಪರಸ್ಪರ ಭಾವನೆಗಳನ್ನು ವ್ಯಕ್ತಪಡಿಸಿಕೊಳ್ಳಿ. ಮನದಾಳದ ಮಾತುಗಳು ಅಥವಾ ಭಾವನೆಗಳು ಮನದಲ್ಲೇ ಹುದುಗಿ ಹೂತು ಹೋಗಬಾರದು. ತಮ್ಮ ಮನೋಭಾವನೆಗಳನ್ನು ಸಂಗಾತಿಯೊಡನೆಯೇ ಅಥವಾ ಆಪ್ತ ಮಿತ್ರನೊಡನೆಯೇ ಮಾತನಾಡಿ ಬಗೆಹರಿಸಿಕೊಳ್ಳುವುದು ಒಳಿತು. ಪರಸ್ಪರ ಅವರವರ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡಾಗ ಸೂಕ್ತ ಪರಿಹಾರದ ಮಾರ್ಗ ಸಿಗಬಹುದು. ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ, ನನ್ನ ಸಮಸ್ಯೆಗಳಿಗೆ ಕೊನೆಯೇ ಇಲ್ಲ ಎಂದು ಕೊರಗುತ್ತಾ ಮರುಗಿದರೆ ಆರೋಗ್ಯವು ಹದಗೆಟ್ಟು ಬಾಳು ಬರಡಾಗುತ್ತದೆ. ಸಂಸಾರ ಎಂದ ಮೇಲೆ ಒಂದಲ್ಲ ಒಂದು ಸಮಸ್ಯೆ ಬಂದು ಕಾಡುವುದು ಸಹಜ. ಜೀವನದಲ್ಲಿ ಗಂಡ ಹೆಂಡತಿ ಇಬ್ಬರೂ ದುಡಿಯುತ್ತಿದ್ದರೂ ಸಹ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸುವುದು ಕಷ್ಟ. ಹಾಗಂತ ಬೆಟ್ಟವೇ ತಲೆಯ ಮೇಲೆ ಬಿದ್ದಂತೆ ಹತಾಶರಾಗುವುದು ಸರಿಯಲ್ಲ. ಗಂಡಿಗಿಂತಲೂ ಹೆಣ್ಣು ದುಡಿದು ಗಳಿಸಿದ ಹಣವನ್ನು ಉಳಿಸುವುದು ಹೇಗೆ ಎಂಬ ಉಪಾಯ ಜಾಣ್ಮೆ ಅವಳಲ್ಲಿರುತ್ತದೆ. ಮುಂಬರುವ ಕಷ್ಟ ಸುಖಗಳಿಗೆ ಹಾಗೂ ಮಕ್ಕಳ ಭವಿಷ್ಯಕ್ಕೆಂದು ಅಲ್ಪ ಸ್ವಲ್ಪವಾದರೂ ಹಣ ಉಳಿಸಿ ಅದನ್ನು ಬೆಳೆಸುತ್ತಾಳೆ. ನಿಜಕ್ಕೂ ಹೆಣ್ಣನ್ನು ಹಣಕಾಸಿನ ಮಂತ್ರಿ ಎಂದರೆ ತಪ್ಪಾಗಲಾರದು. ಗಂಡಸಿಗೆ ಹಣ ಖರ್ಚು ಮಾಡುವುದೊಂದೇ ಗೊತ್ತು, ಅದನ್ನು ಉಳಿಸಿ ಬೆಳೆಸುವುದಂತೂ ದೂರದ ಮಾತೇ ಸರಿ. ಪುರುಷ ಸಮಾಜದಲ್ಲಿ ಕೆಲವೆಡೆ ಮಹಿಳೆಯರ ಸ್ಥಾನಮಾನ ಕುಂಠಿತವಾಗುತ್ತಿದ್ದರೂ ಮಹಿಳೆಯರು ಎದೆಗುಂದದೆ ಮುನ್ನುಗ್ಗಿ ಕ್ರಿಯಾಶೀಲರಾಗಿ ಗುರಿ ತಲುಪಿ ಜಯಗಳಿಸಿದ್ದಾರೆ. ಸಾಧನೆಯ ಹಾದಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಡಿ ಇರಿಸಿದ ಮಹಿಳೆಯರು ಯಶಸ್ಸಿನ ಮೆಟ್ಟಲನ್ನು ಏರುತ್ತಾ ನಾವು ಅಬಲೆಯರಲ್ಲ, ಪ್ರಬಲೆಯರು, ಪ್ರತಿಭೆಯುಳ್ಳವರು ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ. ಹುಟ್ಟುವ ಒಂದು ಪುಟ್ಟ ಮಗುವಿಗೂ ಸಹ ನೀತಿ ಪಾಠ ಕಲಿಸಿ ಬೆಳಕಿನತ್ತ ಕರೆದೊಯ್ಯುವ ಸಾಹಸಿಯೇ ಕೆಚ್ಚೆದೆಯ ಹೆಣ್ಣು. ಮನೆಯೆಂಬ ಗುಡಿಗೆ ಮಂಗಳದ ಮುಂಬೆಳಕು ಹೆಣ್ಣು. ಹೆಣ್ಣನ್ನು ಗೌರವಿಸಿದರೆ ಮನೆ ಮಂದಿಗೆಲ್ಲ ಶ್ರೇಯಸ್ಸು. ಇದೊಂದು ದುಡಿಯುವ ಕತ್ತೆ ಎಂದು ಭಾವಿಸಿದರೆ ಅದೇ ಮುಂಬರುವ ಆಪತ್ತು. ಎಲ್ಲಿ ಹೊಂದಾಣಿಕೆ, ಒಮ್ಮತ, ಸಾಮರಸ್ಯವಿರುವುದೋ ಅಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುವುದು. ವೈಮನಸ್ಸಿನಿಂದ ನಾ ಮೇಲು ನೀ ಕೀಳು ಎಂಬ ಮನೋಭಾವವಿದ್ದೆಡೆ ವಿರಸ, ವಿಷಾದ ಎಡೆ ಮಾಡುತ್ತಿರುತ್ತದೆ. ಹೆಣ್ಣಿಗೆ ಯಜಮಾನಿಕೆ ಕೊಡದಿದ್ದರೇನಂತೆ. ಮನೆಯ ಯಜಮಾನನಾದವನು ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಂಡು ತನ್ನ ಸಂಸಾರವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಿದರೆ ಯಾರಲ್ಲೂ ಯಾವ ಮನಸ್ತಾಪ ಇರುವುದಿಲ್ಲ. ದುಡಿದು ಸಂಪಾದಿಸೋನು ನಾನು, ಕುಡಿದು ಬಂದರೆ ತಪ್ಪೇನು ಎಂದು ಹೆಂಡತಿಯನ್ನು ಮೂದಲಿಸುತ್ತಾ ಹಿಂಸಿಸಿದರೆ ಆಕೆಯ ಪಿತ್ತ ನೆತ್ತಿಗೇರೋದು ಖಚಿತ. ಹೆಣ್ಣಾದ ಮಾತ್ರಕ್ಕೆ ಆಕೆಯೇನು ಗಂಡನ ಮನೆಯ ಜೀತದಾಳಲ್ಲ. ಅವಳಿಗೂ ಸಹ ಸ್ವತಂತ್ರ ಬೇಕು. ಆಸೆ ಆಕಾಂಕ್ಷೆ ಯಾವ ಹೆಣ್ಣಿಗಿರೋಲ್ಲ. ಅವಳು ಮನುಷ್ಯಳಲ್ಲವೇ? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ತತ್ವ ಅವಳಿಗೂ ಸಹ ತಿಳಿದಿರುತ್ತದೆ. ಮಿತಿ ಮೀರಿ ನಡೆಯೋಕೆ ಅವಳ ಮನಸ್ಸು ಒಪ್ಪೋದಿಲ್ಲ. ದುಂದು ವೆಚ್ಚ ಮಾಡಿ ಪ್ರೀತಿಯಿಂದ ವಂಚಿತಳಾಗಳು ಅವಳು ಮೂರ್ಖಳಲ್ಲ. ಒಂದು ಹೆಣ್ಣಿನ ಸಹನಾ ಗುಣವೇ ಗಂಡನ ಮನೆಯನ್ನು ಸುರಕ್ಷಿತವಾಗಿಡೋದು. ಹೆತ್ತೊಡಲ ಮಡಿಲಲ್ಲಿ ಆಡಿ ಬೆಳೆದು ಮನೆಯವರೆಲ್ಲರ ಪ್ರೀತಿಯನ್ನು ಅರೆದು ಕುಡಿದು ಸಂತೋಷದಿಂದ ನಲಿಯುತ್ತಾ ತವರನ್ನು ತೊರೆದು ಗಂಡನ ಮನೆಯ ಮೆಟ್ಟಿಲನ್ನು ದಾಟಿ ಬಂದ ಹೆಣ್ಣು ಕೆಲವೇ ದಿನಗಳಲ್ಲಿ ತಾನು ಒಂಟಿ ಎಂದು ಭಾವಿಸುತ್ತಾಳೆ. ಉಸಿರಿನ ಕಡೆ ತನಕ ಹೆಣ್ಣು ಗಂಡನ ಮನೆಯವರಿಗಾಗಿ, ಗಂಡ ಹಾಗೂ ಮಕ್ಕಳಿಗಾಗಿ ತನ್ನೆಲ್ಲ ಸುಖ ಸಂತೋಷಗಳನ್ನು ಬದಿಗಿಟ್ಟು ಬೆವರು ಸುರಿಸಿ ಶ್ರಮಿಸುತ್ತಾಳೆ. ಎಲ್ಲರೂ ತನ್ನವರೇ ಎಂದು ತಿಳಿದು ಎಲ್ಲರ ಸೇವೆಗಾಗಿ ಟೊಂಕ ಕಟ್ಟಿ ನಿಲ್ಲುತ್ತಾಳೆ. ಕಡೆಗೆ ಎಲ್ಲರಿಂದಲೂ ಆಕೆಗೆ ನೋವು, ನಿಂದನೆ, ಉಪಟಳ. ಏತಕ್ಕಾಗಿ ಈ ಬದುಕು ಭವಣೆ ಎಂದು ನಿರಾಶಳಾಗಿ ಕಡೆಗೆ ವೃದ್ಧಾಶ್ರಮ ಸೇರುವ ಪ್ರಯತ್ನವನ್ನು ಮಾಡುತ್ತಾಳೆ. ಯಾರ ಮನಸ್ಸಿನಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಪ್ರೇಮವೆಂಬ ಸವಿಜೇನು ತುಂಬಿರುವುದೋ ಅಂತಹ ಮನೆಯಲ್ಲಿ ಸಂತಸ, ಸಂಭ್ರಮ ಸದಾ ನೆಲೆಸಿರುತ್ತದೆ. ಕನಸಿನಲ್ಲೂ ಕೇಡನೆನಿಸಿದವರು ಸದಾ ಸುಖಿಗಳು. ಮೊದಲು ಪ್ರೀತಿ ಎಂಬ ನದಿಗಿಳಿಸಿ
ಮಧ್ಯದಲ್ಲೇ ಕೈ ಬಿಟ್ಟು ಹೋಗುವವರು ಧನ ಪಿಶಾಚಿಗಳು. ದುಡಿಯುತ್ತಿರುವ ಹುಡುಗಿಯನ್ನು ಮದುವೆಯಾಗಿ ಪ್ರೀತಿ ಪ್ರೇಮವೆಂಬ ಸೋಗು ಹಾಕಿ ಅವಳ ಸಂಬಳದಲ್ಲಿ ಜೀವನ ನಡೆಸಬಹುದು, ತಾನು ಮನ ಬಂದಂತೆ ಅಲೆಯುತ್ತಾ ಕಾಲಹರಣ ಮಾಡಬಹುದು ಎಂಬ ಕೆಲವರ ಅನಿಸಿಕೆಗೆ ಧಕ್ಕೆ ಬಂದಾಗ ಹೆಂಡತಿಯನ್ನು ಇಲ್ಲ ಸಲ್ಲದ ಕಾರಣ ಹೇಳಿ ಮೆಲ್ಲಗೆ ತವರಿಗೆ ಕಳುಹಿಸುತ್ತಾರೆ. ದಿನಕ್ಕೊಂದು ಸುಳ್ಳನ್ನು ಸೃಷ್ಟಿಸಿ ಕಡೆಗೆ ಅವಳು ತವರಿನಲ್ಲಿ ಉಳಿಯುವಂತೆ ಮಾಡಿ ಅಮಾಯಕರಂತೆ ವರ್ತಿಸುತ್ತಾರೆ. ಮುಂಜಾಗ್ರತೆ ವಹಿಸುವ ಹೆಣ್ಣು ದುಡಿಯಲು ಶಕ್ತಿ ಇದ್ದಾಗಲೇ ಎಚ್ಚೆತ್ತುಕೊಂಡು ಗಂಡನಿಂದ ಬಿಡುಗಡೆ ಪಡೆಯಲು ಇಚ್ಛಿಸುತ್ತಾಳೆ. ರೋಗಿ ಬಯಸಿದ್ದು ಹಾಲು ಹನ್ನ, ವೈದ್ಯ ಹೇಳಿದ್ದು ಹಾಲು ಹನ್ನ ಎಂಬ ಗಾದೆಯಂತೆ ಆತನು ಸಹ ಕೈ ಹಿಡಿದವಳನ್ನು ತೊರೆದು ಮತ್ತೊಂದು ಮದುವೆಯಾಗುತ್ತಾನೆ. ಮತ್ತವಳಿಗೂ ಸಹ ಇಂಥದೇ ಪರಿಸ್ಥಿತಿ. ಇಂತಹ ಗಂಡಸರಿಂದ ಅಮಾಯಕ ಹೆಣ್ಣು ಮಕ್ಕಳ ಜೀವನ ನರಕ ಸದೃಶವಾಗುತ್ತದೆ. ಮನಸ್ಸಿನಲ್ಲಿ ವಿಷ, ಮಾತಿನಲ್ಲಿ ಮಾವಿನ ರಸ ಎಂಬಂತೆ ಗಂಡಸಿನ ಕಪಟವನ್ನರಿಯದ ಹೆಣ್ಣು ಮದುವೆಯ ನಂತರ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವ ಸಂದರ್ಭಗಳು ಬರುತ್ತವೆ. ಮುಂಜಾಗ್ರತೆ ವಹಿಸಿ ಎಚ್ಚೆತ್ತ ಹೆಣ್ಣು ಅಪಾಯದಿಂದ ಪಾರಾಗಿ ನೆಮ್ಮದಿಯ ಜೀವನ ನಡೆಸಬಹುದು. ಈಸಬೇಕು, ಇದ್ದು ಜಯಿಸಬೇಕು, ಸಂಗಾತಿಯೊಡನೆ ಸಾಮರಸ್ಯದಿಂದ ಬಾಳಿ ಬದುಕಬೇಕು, ಸಮಾನತೆ ಇರಬೇಕು. ಗಂಡ ಹೆಂಡತಿ ಇಬ್ಬರಲ್ಲೂ ಒಲವಿನ ಸವಿ ಸಿಂಚನವಿರಬೇಕು. ಆಗಲೇ ಸೊಬಗಿನ ಜೀವನ ಯಾನ ಸುಗಮವಾಗುವುದು. ಒಂದು ಮನೆಯ ಜನ ಒಬ್ಬರನ್ನೊಬ್ಬರು ಅರಿತು ನಡೆಯಬೇಕು. ಸಂಗಾತಿಯೊಡನೆ ಆಡುವ ಪ್ರೀತಿಯ ಮಾತು ಮಧುರವಾದ ಸಂಗೀತದಂತಿರಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆಗಳೊಂದಿಗೆ ಗಂಡ ಹೆಂಡತಿಯ ಅನ್ಯೋನ್ಯತೆಗೆ ಯಾವ ನ್ಯೂನ್ಯತೆಯೂ ಇರಬಾರದು. ಇಬ್ಬರ ಒಲವಿನ ಸಿಹಿ ಭಾವ ಘಮಘಮಿಸುವ ನಂದನವನದಂತಿರಬೇಕು. ಬಾಳೊಂದು ಭಾವಗೀತೆ, ಆನಂದ ತುಂಬಿದ ಕವಿತೆ. ಬಡವ ಬಲ್ಲಿದ ಭೇದವಿಲ್ಲದ ಭೂಲೋಕ ಸ್ವರ್ಗವಿದ್ದಂತೆ. ಆಹಾ, ಎಂತಹ ಸುಂದರ ಕವಿತೆ! ಈ ಹಾಡಿನಂತೆ ಎಲ್ಲರೂ ನಡೆದುಕೊಂಡಿದ್ದರೆ ನಿಜಕ್ಕೂ ಭೂಲೋಕ ಸ್ವರ್ಗವೇ ಆಗುತ್ತಿತ್ತು ಅಲ್ಲವೇ? ಪ್ರೀತಿ ಪ್ರೇಮವಿಲ್ಲದ ಬದುಕು ಭೂಮಿ ಬಾಯಿ ತೆರೆದ ಬಿರುಕು ಇದ್ದಂತೆ. ಪ್ರೀತಿಯ ಸಿಂಚನಕ್ಕೆ ಮುದುಡಿ ಹೋದ ಹೂವು ಸಹ ಅರಳಿ ಪರಿಮಳವನ್ನಣಿಸುತ್ತದೆ. ಜೀವನ ಒಂದು ಸೊಬಗಿನ ಹೂವಿನಂತೆ ಪರಿಮಳ ಬೀರುತ್ತಾ ನಳನಳಿಸಲು ಗಂಡ ಹೆಂಡತಿಯ ಅವಿನಾಭಾವ ಸಂಬಂಧವೇ ಕಾರಣ. ಧನ್ಯವಾದಗಳು.